Sin pero, sin ನಮಸ್ತೆ ಕರ್ನಾಟಕದ ಕಿಂಗ್ ಅಂಡ್ ಕ್ವೀನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಅಂಡ್ ಎಲ್ರಿಗೂ ಮೊದಲನೇದಾಗಿ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ನನ್ನ ಕಂಡಕ್ಟರ್ ಮತ್ತೆ ಬಸ್ ಡ್ರೈವರ್ ಮಾಡಿದ ವಿಡಿಯೋ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಅಂಡ್ ಯಾರೆಲ್ಲ ವಿಡಿಯೋ ನೋಡಿ ಶೇರ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ಅಂಡ್ ಲೈಕ್ ಮಾಡಿದ್ರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಇವತ್ತು ಅದೇ ತರ ಒಂದು ಸ್ಪೆಷಲ್ ವಿಡಿಯೋನೇ ಮಾಡ್ತಾ ಇದ್ದೀನಿ. ಸೊ ಇವ್ರು ಯಾರು ಅಂತ ಅನ್ಕೊಂಡ್ರ, ಇವ್ರು ನಮಗೆ ತುಂಬಾ ಹತ್ರವಾದವ್ರೆ. ಯಾರು ಅಂತಂದ್ರೆ ಇವ್ರು ನಮ್ಗೆ ಬೆಳಗ್ಗೆ ಆದ್ರೆ ಅಲಾರಾಮ್ ತರಾನೇ ಇರ್ತಾರೆ. ಅಂಡ್ ಇವ್ರು ನಮ್ಗೆ ಯಾವುದೇ ರೀತಿ ಡೆಲಿವರಿ ಚಾರ್ಜ್ ನ ಕಾಸ್ಟ್ ಮಾಡಲ್ಲ, ಬಟ್ ಫ್ರೀ ಸರ್ವಿಸ್ ಕೊಡ್ತಾರೆ. ಅವ್ರು ಬೇರೆ ಯಾರು ಅಲ್ಲ, ಮನೆಗೂ ಬಂದು ಹಣ್ಣು, ತರಕಾರಿ, ಹೂ, ಸೊಪ್ಪು ಮಾರ್ತಾ ಇರೋ ಬೀದಿ ವ್ಯಾಪಾರಿಗಳು. ಸೊ ಇವತ್ತು ಇವ್ರ ಬಗ್ಗೆ, ಇವ್ರ ಲೈಫ್ ಸ್ಟೈಲ್ ಆಗಿದೆ ಅಂತ ತಿಳ್ಕೊಳ್ಳುವಂತ ಸಮಯ. ಅಂಡ್ ಇವ್ರ ಲೈಫಲ್ಲಿ ಸ್ಟ್ರಗಲ್ ಏನು, ಅಂಡ್ ಇವ್ರ ಲೈಫಲ್ಲಿ ಎಷ್ಟು ಕಷ್ಟ ಇದೆ, ಅಂಡ್ ಎಷ್ಟು ಖುಷಿಯಿಂದ ಬದುಕ್ತಾರೆ, ಬಿಸಿಲಲ್ಲಿ ಮಳೆಯಲ್ಲಿ ಹೇಗೆಲ್ಲ ಕೆಲಸ ಮಾಡ್ತಾರೆ, ಅಂಡ್ ಫ್ರೀಯಾಗಿ ಸರ್ವಿಸ್ ಕೂಡ ಕೊಡ್ತಾರೆ. ಇದೆಲ್ಲ ಇವ್ರ ಲೈಫಲ್ಲಿ ಎಷ್ಟು ಕಷ್ಟ ಇದೆ ಅಂತ ತಿಳ್ಕೊಳ್ಳೋಣ. ಅಂಡ್ ಒಬ್ಬೊಬ್ರನ್ನೇ ಮಾತಾಡ್ಸೋಣ. ಅಂಡ್ ಅವ್ರ ಲೈಫಲ್ಲಿ ಏನೆಲ್ಲ ಫನ್ನಿ ಆಕ್ಟಿವಿಟೀಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಬನ್ನಿ ಮಾತಾಡ್ಸೋಣ. One eternity later. ನಮಸ್ತೆ ಅಂಕಲ್. ನಮಸ್ತೆ. ನಿಮ್ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ. ಕುಮಾರ್ ಅಂತ. ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದು ಇದ್ದೀರಾ? ನಾನು 20 ವರ್ಷದಿಂದ ವ್ಯಾಪಾರನೇ ಮಾಡ್ತಾ ಇದ್ದೀನಿ. 20 ವರ್ಷದಿಂದ ಮಾಡ್ತಾ ಇದ್ದೀರಾ. ಮತ್ತೆ ಇದ್ರಲ್ಲೇ ಮಾಡಿ, ಇದ್ರಲ್ಲೇ ದುಡ್ದು, ಇದ್ರಲ್ಲೇ ವ್ಯವಸ್ಥೆ ಮಾಡ್ಬೇಕು, ಇದ್ರಲ್ಲೇನೆ ಇದ್ರಲ್ಲೇ ವ್ಯವಹಾರ ಮಾಡ್ಬೇಕು. ಮಾದಯ್ಯನಂತ ಮಾದಯ್ಯನ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂಕಲ್? ಮೇಡಮ್ ಒಂದು 20-25 ವರ್ಷದಿಂದ ಮಾಡ್ತಾ ಇದ್ದೀನಿ. 25 ವರ್ಷದಿಂದ. ಸೊ ಇಲ್ಲಿನೇ ವ್ಯಾಪಾರ ಮಾಡ್ತಾ ಇದ್ದೀರಾ? ಇಲ್ಲ, ಫಸ್ಟ್ ಬನಶಂಕರಿಯಲ್ಲಿ ಮಾಡ್ತಾ ಇದ್ದು. ಬನಶಂಕರಿ. ಇಲ್ಲಿ ಬಂದು ಒಂದು 16 ವರ್ಷ ಆಗಿದೆ. 16 ವರ್ಷದಿಂದ ಇಲ್ಲಿನೇ ವ್ಯಾಪಾರ ಮಾಡ್ತಾ ಇದ್ದೀರಾ. ಅಂಕಲ್ ನಿಮ್ಮ ಹೆಸರು? ಎಂ ಮುರುಗನ್ ಅಂತ. ಮುರುಗನ. ಎಂ ಮುರುಗನ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂಕಲ್? 45 ಇಯರ್ಸ್. 45 ಇಯರ್ಸ್. 45 ವರ್ಷದಿಂದ ಇದೇ ವ್ಯಾಪಾರ, ಒಂದೇ ವ್ಯಾಪಾರ. ಅಪ್ಪ ಬಿಟ್ಟಿರೋದು, ಮಗ ಮಾಡ್ತಾ ಇದ್ದೀನಿ. ಓಕೆ. ಬೀದಿಗೆ ಹೋಗಿನೇ ಈ ತರ ವ್ಯಾಪಾರ ಬೀದಿ ಮಾಡ್ತಾ ಇರ್ತೀರಾ? ನಮ್ದು ಅದೇ ಕೆಲಸ. ಎಷ್ಟು ವರ್ಷದಿಂದ ಇದ್ ಮಾಡ್ತಾ ಇರೋದು? ಇವಾಗ ಒಂದು 2-3 ತಿಂಗಳ ಮಾಡ್ತಾ ಇದೀವಿ. 2-3 ತಿಂಗಳಿಂದ. ಹೌದು. ಮುಂಚೆ ಏನ್ ಮಾಡ್ತಿದ್ರಿ? ಅದಕ್ಕಿಂತ ಮುಂಚೆ ಒಂದು ಫ್ಯಾಕ್ಟರಿಯಲ್ಲಿ ಕ್ಲೋಸ್ ಮಾಡ್ತಾ ಇದ್ದೆ ಕೆಲಸ. ಅದು ಕ್ಲೋಸ್ ಆಯ್ತು ಅಂದ್ರೆ ಇನ್ನು ಓಪನ್ ಮಾಡಿಲ್ಲ ಅವರು. ಓಕೆ. ಫ್ಯಾಕ್ಟರಿ ಕ್ಲೋಸ್ ಆದ್ಮೇಲೆ ಇದನ್ನ ಕಂಟಿನ್ಯೂ ಮಾಡಿದ್ವಿ, ಈ ಕೆಲಸ ಮಾಡ್ತಾ ಇದ್ವಿ. ಇದನ್ನ ಮಾಡೋದಕ್ಕಿಂತ ಮುಂಚೆ ಬೇರೆ ಐಡಿಯಾಸ್ ಏನಾದ್ರು ಬಂದಿತ್ತಾ? ಇವಾಗ ಇದೇ ಯಾಕೆ ಒಪ್ಕೊಂಡ್ರಿ ಮಾಡ್ಬೇಕು? ಅಂದ್ರೆ ಇದಕ್ಕಿಂತ ಮುಂಚೆ ನಾನು ಸ್ವಲ್ಪ ರೂಢಿ ಇತ್ತು, ಅದಕ್ಕೆ ಇದೇ ಕಂಟಿನ್ಯೂ ಮಾಡುವ ಅಂತ. ಓಕೆ. ಇವಾಗ ಎಷ್ಟು ರೋಡ್ ಹೋಗ್ತೀರಾ ಅಣ್ಣ ದಿನ? ಇನ್ನು ಒಂದು 20-25 ಕಿಲೋಮೀಟರ್ ವರೆಗೂ ಹಿಂದೆ ಮುಂದೆ 25 ಕಿಲೋಮೀಟರ್ ಹೋಗ್ತೀವಿ. ಅಷ್ಟು ತಳ್ಕೊಂಡು ಹೋಗ್ಬೇಕಾದ್ರೆ ನಿಜವಾಗ್ಲೂ ಪೇನ್ ಅನ್ಸಲ್ವಾ? ಯಾಕಂದ್ರೆ ಇಷ್ಟು ವೇಟ್ ಇರತ್ತೆ. ಅನ್ಸುತ್ತೆ. ಫ್ಯಾಮಿಲಿ ಏನ್ ಮಾಡೋದು. ಈ ವ್ಯಾಪಾರ ಅನ್ನೋದು ಎಷ್ಟು ಕಷ್ಟ ಅಂಕಲ್? ಕಷ್ಟನೇ, ತುಂಬಾ ಕಷ್ಟನೇ. ಇದು ಎಷ್ಟೊಂದು ಕಷ್ಟ ಅಂದ್ರ ಭಾರಿ ರಸ್ಕ್ ಇದೆ ಇದ್ರಲ್ಲಿ. ಇದು ಏಕ ತಳ್ಬೇಕು, ಬೊಮ್ಮನಹಳ್ಳಿಯಿಂದ ತಳ್ಬೇಕು. ಬೊಮ್ಮನಹಳ್ಳಿಯಿಂದ ತಳ್ಳಿದೀನಿ. ಬೊಮ್ಮನಹಳ್ಳಿ, ಬನಶಂಕರಿ, ಸೋರಕ್ಕಿ, ಇಲ್ಲೆಲ್ಲಾ ಕಡೆನೂ ತಳ್ಳಿದೀನಿ. ಇಲ್ಲ ಅಲ್ಲಂದ್ರೆ ಇಡೀ ಬೆಂಗಳೂರೇ ಆಲ್ರೆಡಿ ರೌಂಡ್ ಹೊಡಿತಾ ಇರ್ತೀನಿ. ಜಯನಗರ, 4 ಬ್ಲಾಕ್, ಗಾಂಧಿ, ಚಾಮರಾಜಪೇಟೆಯಿಂದ ತಳ್ಳಿದೀನಿ. ದಿನದಲ್ಲಿ ಎಷ್ಟು ಏರಿಯಾ ನೀವು ಸುತ್ತೀರಾ? ಮಿನಿಮಮ್ ಆದ್ರೂ ಒಂದು 25 ಕಿಲೋಮೀಟರ್ಸ್ ಓಡಾಡ್ತೀವಿ. 25 ಕಿಲೋಮೀಟರ್ ಓಡಾಡ್ತೀರಾ? ಹೌದು, ನಡ್ಕೊಂಡೇ ಓಡೋದು. ಓಕೆ. ಇಷ್ಟು ವೇಟ್ ಇರುತ್ತೆ, ಅದನ್ನ ಹಂಗೆ ತಳ್ಕೊಂಡೇ ಓಡಾಡ್ತೀರಾ? ನಿಮ್ಗೆ ಪೇನ್ ಏನಾದ್ರು ಆಗಲ್ಲ? ಪೇನ್ ಆಗುತ್ತೆ. ಹಾರ್ಟ್ ಆಪರೇಷನ್ ಆಗಿದೆ. ಓಕೆ. ಬಟ್ ಸೊ ಅದರಿಂದಲೂ ನಮ್ಗೆ ಸ್ವಲ್ಪ ಇದು ಹೆಲ್ತ್ ಇಶ್ಯೂಸ್ ಎಲ್ಲ ಇದೆ. ಸಡನ್ ಆಗಿ ಮಳೆ ಇಲ್ಲ, ಬಿಸಿಲು ತುಂಬಾ ಎಲ್ಲ ಇರುತ್ತೆ. ಅವಾಗ ನಿಮ್ ಸಿಚುವೇಶನ್ ಏನಾಗಿರುತ್ತೆ? ಏನಾಗಿಲ್ಲ ಮೇಡಮ್, ಭಗವಂತದಿಂದ ನಮ್ಗೆ ಏನ್ ಆಗ್ತಾ ಇಲ್ಲ. ಇವಾಗ ಆಪರೇಷನ್ ಆದ್ರಿಂದ ಹಂಗೆ ರನ್ನಿಂಗ್ ಮಾಡ್ತಾ ಇದ್ದೀನಿ. ಇದು ಮುಂಚೆ ಎಲ್ಲ ಒಂದು 400 kg ಆಗ್ತಾ ಇದೆ. ಇವಾಗ ಏನಾದ್ರು ಒಂದು 250-260 kg ಅಷ್ಟೇ. ಆದ್ರೆ ನಾನು ಬರೋ ಸ್ಟೆಪ್ ಖಾಲಿ ಆಗುತ್ತೆ. ಎಷ್ಟು ಕಷ್ಟ ಅಂಕಲ್? ಯಾಕಂದ್ರೆ ಇವಾಗ ಬೇರೆ ಬೇರೆ ಆನ್ಲೈನ್ಸ್ ಎಲ್ಲ ಇದೆ, ಮತ್ತೆ ಇಲ್ಲಿ ಮಳೆ ಬರುತ್ತೆ, ಬಿಸಿಲು ತುಂಬಾ ಇರುತ್ತೆ. ಆ ಟೈಮಲ್ಲೆಲ್ಲ ನೀವ್ ಎಷ್ಟು ಕಷ್ಟ ಅಂತ ಅನ್ಸತ್ತೆ ವ್ಯಾಪಾರ? ಇದು ಕಷ್ಟ ಅಂತ ಅನ್ಕೊಂಡ್ರೆ ಮೇಡಮ್, ಖಂಡಿತವಾಗೂ ನಾವು ತಿನ್ನೋಕ್ಕೂ ಆಗಲ್ಲ, ದುಡಿಯೋಕ್ಕೂ ಆಗಲ್ಲ. 3 ಗಂಟೆ ಎದ್ದು ಹೋಗ್ತೀವಿ. 3 ಗಂಟೆಯಿಂದ ಬಂದು ಆಮೇಲೆ ನಾವೇ ತಗೊಬಂದು ಹಣ್ಣು ಮಾಡಿ ನ್ಯಾಚುರಲ್ ಕೊಡೋದು ನಾವು. ಯಾಕಂದ್ರೆ ಇದಕ್ಕೆ ಯಾವ್ದು ಪೌಡ್ರ್ ಹಾಕೋದು ಏನಿಲ್ಲ, ನ್ಯಾಚುರಲ್ ಕೊಡೋದು ನಾವು. ಕೆಲವರು ಪೌಡ್ರ್ ಹಾಕೋರು ಇದಾರೆ, ಎಲ್ಲೋ ಆ ಕಡೆ ದೂರ ಇಲ್ಲ, ಹಳ್ಳಿ ಕಡೆ ಇದಾರಲ್ಲ, ಆ ಕಡೆ ಹಾಕ್ತಾರೆ. ಇಲ್ಲಿ ಪೌಡ್ರ್ ಹಾಕೊಟ್ರೆ ಯಾರು ತಿನ್ನಲ್ಲ, ಲೈಕ್ ಮಾಡಲ್ಲ. ನಾವು ಇಲ್ಲಿ ಕೂತಿರೋರು, ಏನು ಗೊತ್ತಾ, ಅಥವಾ ಅದು ಹುಡ್ಕೊಂಡು ಬರ್ತಾರೆ ಇಲ್ಲಿಗೆ. ಚೆನ್ನಾಗಿರೋದು ಐಟಮ್ ಕೊಡ್ತಾರೆ, ಒಳ್ಳೆ ಕೊಡ್ತಾರೆ ಅಂತ. ಅವ್ರು ಬಂದರಿಗೆ ನಾವು ದುಡಿತೀವಿ, ನಮಗೂ ತಿನ್ನಕ್ಕೆ, ಅದನ್ನೇ ಹೊಟ್ಟೆ ತುಂಬಾ ತಿನ್ನಕ್ಕೆ ನಮ್ಮ ಕಸ್ಟಮರ್ ರೆಗ್ಯುಲರ್ ಬರ್ತಾರೆ. ಒಳ್ಳೆ ಕಸ್ಟಮರೇ ಬರೋದು, ಒಳ್ಳೆ ಹಣ್ಣುಗಳು ಕೊಡ್ತೀವಿ ನಾವು ಅಷ್ಟೇ. ಇದರಿಂದ ವ್ಯಾಪಾರ ಬಗ್ಗೆ ನಮ್ಗೆ ಇವಾಗ ಸ್ವಿಗ್ಗಿ, ಝೊಮ್ಯಾಟೊ ಅದ್ರಲ್ಲೆಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಇದೆಲ್ಲ ಸಿಗತ್ತೆ. ಅಂಡ್ ಅವರು ಡೆಲಿವರಿ ಚಾರ್ಜ್ ಕೂಡ ಕಾಸ್ಟ್ ಮಾಡ್ತಾರೆ ಅಲ್ವಾ? ನೀವ್ ಇಲ್ರಿ ಡೆಲಿವರಿ ಚಾರ್ಜ್ ನ ಏನು ಇದ್ ಮಾಡಲ್ಲ. ಸೊ ನಿಮ್ಗೆ ಎಷ್ಟು ಇದು ಕಷ್ಟ ಅಂತ ಅನ್ಸತ್ತೆ? ಬಿಕಾಸ್ ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದ್ಮೇಲೆ ನೀವು ಮನೆಗೆ ಹೋಗಿನೇ ಇದನ್ನ ಕೊಡ್ತೀರಾ? ಮನೆಗೂ ಬೀದಿಗೂ ಹೋಗ್ತೀನಿ, ಬೀದಿಗೂ ಕೂತ್ಕೊಂಡು ಹೋಯ್ತೀನಿ.
ಬಿದ್ದಿದ್ರು ಆಗತ್ತೆ ವ್ಯಾಪಾರ ನಮ್ಗೆ ಆಗತ್ತೆ. ಆಗತ್ತೆ. ಯಾರಾದ್ರೂ ನಿಮ್ ಹತ್ರ ಬಂದು ಚೌಕಾಸಿ ಮಾಡ್ತಾರ, ಅಯ್ಯೋ ಕಡಿಮೆ ಕೊಡು ಅಂತ? ಚೌಕಾಸಿ ಮಾಡ್ತಾರ ಇದ್ರ ಕುಡಿ ಏನ್ ಬಿಟ್ರೆ 10 ರೂಪಾಯಿ 5 ರೂಪಾಯಿ ಕಮ್ಮಿ ಮಾಡ್ಬೋದು. ಅತಿ ಚೌಕಾಸಿ ಮಾಡಕ್ಕಾಗಲ್ಲ. ಅತಿ ಚೌಕಾಸಿ ಮಾಡಿ ಕೊಡೋದು ಇಲ್ಲ. ನಮ್ಗೇನು ಗೀಟಲ್ಲ ಅಂತೀವಿ. ನಮ್ಗೆ ವರ್ಕೌಟ್ ಆದ್ರೆ ಗೀಟ್ ಆದ್ರೆ ಮಾಡ್ಕೊಂಡು ಹೋಯ್ತೀನಿ. ನಿಮ್ ಪ್ರಕಾರ ಜೀವನ ಅಂದ್ರೆ ಏನು ಅಂಕಲ್? ಜೀವನ ಅಂದ್ರೆ ಏನು ಗೊತ್ತಿಲ್ಲ ಮೇಡಮ್. ಖಂಡಿತ ಏನ್ ಗೊತ್ತಾ, ಒಂದ್ ದಿವಸ ಇವತ್ತು ಹೋಯ್ತದ, ಹೊಟ್ಟೆ ತುಂಬತದ, ಆರಾಮಾಗಿದೀವಿ, ಅದೇನೆ ಜೀವನ ನಮ್ದು. ನಿಮ್ ಪ್ರಕಾರ ಜೀವನ ಅಂದ್ರೆ ಏನು ಅಂಕಲ್? ಜೀವನ ಅಂದ್ರೆ ಬಾರಿ ಕಷ್ಟನೇ. ಇವತ್ತು ಮೊದಲಂಗಲ್ಲ, ಇವತ್ತು ಬಾರಿ ಕಷ್ಟನೇ. ಇದಕ್ ನಿಮ್ ಮನೇಲಿ ಸಪೋರ್ಟ್ ಮಾಡ್ತಾರ ಈ ತರ ವ್ಯಾಪಾರ ಮಾಡೋದಕ್ಕೆ? ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ. ಮಾಡ್ತಾರೆ. ನಿಮ್ ಮಕ್ಳು ಏನ್ ಓದ್ತಿದ್ದಾರೆ? ಮಕ್ಕಳು ಓದಿದಾರೆ, ಡಿಗ್ರಿ ಮಾಡವ್ರೆ, ಅವರು ಕೆಲ್ಸದ ಮೇಲೆ ಅವ್ರು ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಯಾವ್ದಾದ್ರು ತುಂಬಾ ಕಷ್ಟ ಅನ್ಸಿದ್ಯಾ ಅಂಕಲ್ ಈ ಕೆಲ್ಸದಿಂದ? ಈ ಕಷ್ಟ ಏನಂತಲ್ಲ, ಕಷ್ಟ ಆಗತ್ತೆ. ಆದ್ರೂ ಕಾಸ ಆಯ್ತದ. ಕಷ್ಟ ಆದ್ರೆ ಕಷ್ಟ ಆಯ್ತದ. ಕಷ್ಟ ಇಲ್ದರೆ ಸುಲಭ ಸಂಪಾದನೆ ಮಾಡಕ್ ಆಗಲ್ಲ. ದಿನ ಬೆಳಿಗ್ಗೆ ಈ ಬಿಸಿಲಲ್ಲಿ ಬೆಂಕಿಲಿ ಎಲ್ಲ ತಿರುಗಿ ವ್ಯಾಪಾರ ಮಾಡಿದ್ರೇನೆ ನಮ್ ಜೀವನ ನಡಿಬೇಕಾದ್ರೆ. ಬೆಳಿಗ್ಗೆ ಎಷ್ಟು ಗಂಟೆಗೆ? ಬೆಳಗ್ಗೆ 6 ಗಂಟೆಗೆ ಬಿಡ್ತೀನಿ ಮನನ. ಇನ್ ಸಾಯಂಕಾಲ 4 ಗಂಟೆ 5 ಗಂಟೆಗೆ ಮನ ಸೇರೋದು. ಎಷ್ಟು ವ್ಯಾಪಾರ ಆಗತ್ತೆ ಅಂಕಲ್ ದಿನಕ್ಕೆ? ಆಗುತ್ತೆ. ಡೈಲಿ ಇಲ್ಲ ಅಂದ್ರೆ ಒಂದ್ 100 ಎಳ್ನೀರು ಹೊಡಿತೀವಿ. 100 ಎಳ್ನೀರು ಹೊಡೆದ್ರೆ ಒಂದ್ 500 700 800 ರೂಪಾಯಿ ಸಿಗುತ್ತೆ. 700 800 ಮನೆ ಖರ್ಚಿಗೆಲ್ಲ ಮನ ಖರ್ಚು ಊಟ ತಿಂಡಿ ಎಲ್ಲ ಕಳೆದು ಒಂದ್ 800 ರೂಪಾಯಿ ಸಿಗುತ್ತೆ. ಏನ್ ಲಾಸ್ ಏನ್ ಆಗಲ್ಲ. ಆಗಲ್ಲ ಅಂದ್ರೆ ಕಷ್ಟ. ದುಡಿಬೇಕು, ತಳ್ಳಬೇಕು, ತಿರುಗ್ಬೇಕು, ಅದೊಂದು ಹಿಂಸೆ. ಎಷ್ಟ್ ಜನ ತಗೊಂತಾರೆ ಅಂಕಲ್ ಒಂದ್ ದಿನದಲ್ಲಿ? ಮಿನಿಮಮ್ ನಮ್ಮ ಹತ್ರ 1000 ಜನ ತಗೊಂತಾರೆ. 1000 ಜನ ತಗೊಂತಾರೆ. ತುಂಬಾ ಖುಷಿ ಕೊಡುವಂತ ವಿಷಯ ಇದ್ರೆ ಯಾವ್ದಂಗ? ನಮ್ಮ ಇದರಿಂದ ಏನು ನಮ್ ಲಾಸ್ ಆಗಿಲ್ಲ. ಲಾಸ್ ಆಗಿ ಏನ್ ಲಾಸ್ ಏನಾಗಿಲ್ಲ. ಇದ್ರಲ್ಲಿ 10 ರೂಪಾಯಿ ಲಾಭ ಬರ್ತಾ ಹೊರ್ತು ಲಾಸ್ ಏನ್ ಆಗಲ್ಲ ನಮ್ಗೆ. ನಿಮ್ ಕನ್ಸ್ ಏನಾಗಿತ್ತು ಅಂಕಲ್? ನಮ್ ಕನ್ಸು ಅಂದ್ರೆ ಇದೇ ರೂಢಿ ನಮ್ಗೆ. ಕಸಬು ವ್ಯಾಪಾರ. ನಮ್ಗೆ ಇದೇ ವ್ಯಾಪಾರ ಬಿಟ್ರೆ ಬೇರೆ ಕೆಲ್ಸಕ್ಕೆ ಹೋಗಲ್ಲ. ಇದು ಅಂದ್ರೆ ರೂಢಿ ಆಗ್ಬಿಟ್ಟದ. ಇದು 500 ಸಿಕ್ಲಿ, ಒಂದ್ 700 ಸಿಕ್ಲಿ, ಇದು ಒಂಥರ ನೆಮ್ಮದಿ ಜೀವನಕ್ಕೆ. ಆರಾಮಾಗಿ ಬರ್ಬೋದು. ಹೌದ ಅಂಕಲ್, ನೆಮ್ಮದಿ ಅಂದ್ರೆ ಏನು ಜೀವನದಲ್ಲಿ? ನೆಮ್ಮದಿ ಅಂದ್ರೆ ಏನು, ಇದ್ದಷ್ಟು ವ್ಯಾಪಾರ ಮಾಡ್ಕೊ ಬಂದು ಆರಾಮ ಮನೇಲಿ ಯಾವ್ದೋ ಇರೋದು ಊಟ ಮಾಡ್ಬಿಟ್ಟು ನೆಮ್ಮದಿ ಮಲ್ಕತೀನಿ. ಒಂಥರ ನಿಮ್ಗೆ ಒಬ್ರ ಹತ್ರ ಕೂಲಿಗೆ ಹೋಗಿ ಸಾಯಂಕಾಲ ಗಂಟ ಹೊತ್ತು ಸಾಯ್ಬೇಕು, ಗಾರೆ ಕೆಲಸ ಅನ್ನಂಗಿಲ್ಲ. ನಾವ್ ಎಷ್ಟೊತ್ಕಾರು ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ಅಂತ. ಖಂಡಿತ ಮೇಡಮ್, ನಮ್ಗೆ ಇದು ನಿಮ್ದಿ ಇದೆ ಅಷ್ಟೇ. ಯಾಕಂದ್ರೆ ನಾವು ಓದಿಲ್ಲ ಅಲ್ವಲ್ಲ. ನಾವು ಓದಿದ್ರೆ ಬೇರೆ ಕಡೆ ಹೋಗಿ ನಾವು ಓದಿದ್ವಿ ಅಂತ ಅಲ್ಲೊಂದು ನಿಮ್ಗೆ ನೋಡ್ಬೋದು, ಕಷ್ಟ ನೋಡ್ಬೋದು. ನಮ್ಗೇನ್ ಗೊತ್ತಾ, ಇದು ನಮ್ಗೆ ನಿಮ್ಗೆ ಅಷ್ಟೇ ಗೊತ್ತಿರ್ತೀವಿ. ಮಕ್ಳು ಏನ್ ಗೊತ್ತಾ, ಇವಾಗ ಸ್ಕೂಲ್ಗೆ ಹೋದ್ರೆ ಅಪ್ಪ ಅಂತ ಹೋಗಿ ಬರ್ತಾರೆ. ನಾವೇನ್ ಗೊತ್ತಾ, ಎಲ್ಲೇ ಒಂದ್ ಕಡೆ ಇರ್ತೀವಿ, ಎಲ್ಲೊಂದು ಅವರು ನೋಡಕ್ಕಾಗಲ್ಲ. ಇಲ್ಲಾದ್ರೂ ಅಂಗಡಿ ಹತ್ರ ಬರ್ತಾರೆ, ತಿರ್ಗಾ ಮನೆಗೆ ಹೋಗ್ತೀವಿ, ನಮ್ಮ ಮಕ್ಳು ನೋಡ್ಕೊತೀವಿ. ನಿಮ್ ಜೀವನ ಒಂದಿನ ಹೆಂಗೆ ಕಳಿತೀರಾ ಅಂಕಲ್? ಬೆಳಗ್ಗೆಯಿಂದ ಸಂಜೆವರೆಗೆ ಏನೇನೆಲ್ಲ ಮಾಡ್ತೀರಾ? ಮೇಡಮ್ ಇದ್ರೆ ಏನ್ ಗೊತ್ತಾ, ಒಂದ್ ಜೀವನ ಒಂದ್ ದಿನ ಕಳಿಬೇಕಂದ್ರೆ ಕಷ್ಟಪಟ್ರೆ ಒಂದ್ ದಿನ ಕಳೀತದೆ. ಅದು ಆರಾಮ್ ಕುತ್ಕೊಬಿಟ್ರೆ ಒಂದ್ ದಿನ ಹೋಗೋದೇ ಗೊತ್ತಾಗಲ್ಲ ಮೇಡಮ್. ಕಷ್ಟಪಟ್ರೆ ಮತ್ತೆ ಒಂದ್ ದಿನ ಹೋಗೋದು ಗೊತ್ತಾಗುತ್ತೆ. ಮನೇಲಿ ಕುತ್ಕೊಬಿಟ್ರೆ ಏನ್ ಗೊತ್ತಾ, ಯಾವಾಗ ಓದ್ತದೋ ಒಂದ್ ದಿನ ಅಂತ ಕೆಲವ್ರು ಇರ್ತಾರೆ. ನಮ್ಗೇನ್ ಗೊತ್ತಾ, ಇಲ್ಲಿ ವ್ಯಾಪಾರ ಮಾಡಿದ್ರೆ ದಿನ ಹೋಗ್ಬಾರ್ದು, ಇನ್ನ ಎಕ್ಸ್ಟ್ರಾ ಇರ್ಬೇಕು ಟೈಮ್ ಅಂತ, ಬೇಗ ಹೋಗ್ಬಾರ್ದು ಅಂತ ನಮ್ಗೊಂದು ಆಸೆ ಅಷ್ಟೇ. ನಿಮ್ಗೆ ಏನಾದ್ರು ಅನ್ಸಿದ್ಯಾ, ಅಯ್ಯೋ ಈ ವ್ಯಾಪಾರ ಬಿಟ್ಟು ಬೇರೆ ವ್ಯಾಪಾರ ತುಂಬಾ ಚೆನ್ನಾಗಿರತ್ತೆ, ಮತ್ತೆ ಬೇರೆ ಕೆಲಸ ತುಂಬಾ ಚೆನ್ನಾಗಿರತ್ತೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ಯಾ? ಇದುವರೆಗೂ ನಾವು ಕೆಲ್ಸದ ಬಗ್ಗೆ ನಾವೇನು ನಮ್ಗೆ ಇದಿಲ್ಲ. ವ್ಯಾಪಾರ ಬಗ್ಗೆ ಬೇಕಾದ್ರೆ ಈ ವ್ಯಾಪಾರ ಇದ್ರೆ ಇನ್ನೊಂದು ವ್ಯಾಪಾರ ಕೂಡ ಮಾಡೋದು. ನಮ್ದು ಗೊತ್ತಿರೋದು ವ್ಯಾಪಾರ ಮಾತ್ರ ಅಷ್ಟೇ, ಬೇರೆ ಕೆಲಸ ಯಾವುದೂ ಇಲ್ಲ. ಅಂಡ್ ಯಾರಾದ್ರೂ ಬಾರ್ಗೇನ್ ಮಾಡ್ತಾರ, ಚೌಕಸ್ ಏನಾದ್ರು ಬೇಜಾರು ಮಾಡ್ತಾರೆ. ಅವಾಗ ಎಷ್ಟು ಬೇಜಾರಾಗತ್ತೆ? ನಮ್ಗಂತೂ ಬೇಜಾರಂತೂ ಮಾಡ್ಕೊಳಲ್ಲ, ಯಾಕಂದ್ರೆ ಬಿಸ್ನೆಸ್ ಇದು. ಸೊ ಅದರಿಂದ ನಾವು ಬೇಜಾರ್ ಮಾಡ್ಕೊಂಡು ಏನ್ ಪ್ರಯೋಜನ ಇದೆ? ಯಾಕಂದ್ರೆ ಆನ್ಲೈನ್ ಅಲ್ಲೆಲ್ಲ ಅಂದ್ರೆ ಡೆಲಿವರಿ ಚಾರ್ಜ್ ಅವರೇ ಮನೆ ತಂದು ಕೊಡೋದಕ್ಕೆ ಕಾಸ್ಟ್ ಮಾಡ್ತಾರೆ. ನೀವು ಫ್ರೀ ಆಗಿ ಡೆಲಿವರಿ, ಅದು ಮಾರ್ಕೆಟ್ ಇಂದ ಫ್ರೆಶ್ ಆಗಿ ತಂದು ಕೊಡ್ತೀರಾ. ಡೈಲಿ ಕೊಡ್ತೀವಿ. ಸೊ ಅವ್ರ ಹತ್ರ ಬಾರ್ಗೇನಿಂಗ್ ಮಾಡಿದಾಗ ನಿಮ್ಗೆ ಏನಾದ್ರು ಬೇಜಾರಾಗತ್ತೆ? ನನಗೆ ಬೇಜಾರ್ ಮಾಡ್ಕೊಳಲ್ಲ ಮೇಡಮ್. ಕಸ್ಟಮರ್ ಹತ್ರ ಬೇಜಾರ್ ಮಾಡ್ಕೊಂಡ್ರೆ ಬಿಸ್ನೆಸ್ ನಲ್ಲಿ ಆಗೋದಿಲ್ಲ, ಅದು ಆಗೋದ್ ಕೆಲಸ ಇಲ್ಲ. ಸೊ ಅದರಿಂದ ನಾವು ಕಸ್ಟಮರ್ ಹತ್ರ ಯಾವಷ್ಟು ರೆಸ್ಪಾನ್ಸ್ ಕೊಡ್ಬೇಕೋ ಅಷ್ಟೇ ರೆಸ್ಪಾನ್ಸ್ ಕೊಟ್ಟು ವ್ಯವಹಾರ ಮಾಡ್ಬೇಕು. ಇವಾಗ ನೀವು ಡೈಲಿ ಈ ತರ ಎಲ್ಲ ವ್ಯಾಪಾರ ಮಾಡ್ತಾ ಇರ್ತೀರಾ, ಎಲ್ಲರೂ ಬಂದು ತಗೊಂಡ್ ಹೋಗ್ತಾ ಇರ್ತಾರೆ. ಕೆಲವೊಬ್ರು ಯಾರಾದ್ರೂ ಬಾರ್ಗೇನಿಂಗ್ ಮಾಡ್ತಾರೆ, 10 ರೂಪಾಯಿ ಕೊಡು, 20 ರೂಪಾಯಿ ಕೊಡು. ಅವಾಗ ನಿಮ್ಗೆ ಏನಂತ ಅನ್ಸುತ್ತೆ? ಏನ್ ಮಾಡಕ್ಕಾಗಲ್ಲ ಮೇಡಮ್. ಅವರು ಕೆಲವರು ದುಡ್ಡು ಇರೋರು ಆತರ ಮಾಡ್ತಾರೆ, ಕೆಲವರು ಇಲ್ದಿರೋರು ಕೆಲಿಗೆ ಇಸ್ಕೊಳ್ತಾರೆ, ಕೆಲವರು ಜಾಸ್ತಿ ಕೊಡೋರು ಇದಾರೆ, ಕಡಿಮೆ ಕೊಡೋರು ಇದಾರೆ. ಆಕ್ಚುಲಿ ಬಾರ್ಗೇನಿಂಗ್ ಮಾಡೋದು ತುಂಬಾ ಶ್ರೀಮಂತರ ಇಲ್ಲ ಬಡವರ ಇರ್ತಾರೆ, ನಾವು ಅದು ಹೇಳಕ್ಕಾಗಲ್ಲ, ಹೇಳೋದಕ್ಕಾಗಲ್ಲ. ಒಟ್ನಲ್ಲಿ ಬಾರ್ಗೇನಿಂಗ್ ಅಂತೂ ಮಾಡೇ ಮಾಡ್ತಾರೆ, ಮ್ಯಾಕ್ಸಿಮಮ್ ಮಾಡ್ತಾರೆ. ಸೊ ಚೌಕಾಸಿ ಏನಾದ್ರು ಮಾಡ್ತಾರೆ? ಇಲ್ಲ ಮೇಡಮ್, ಯಾಕಂದ್ರೆ ನಾವು ಅದೇ ತರ ಅವ್ರು ಬಾರ್ಗಿಂಗ್ ಮಾಡೋ ತರ ನಾವು ಬೆಲೆನೇ ಹೇಳೋದಿಲ್ಲ. ಒಳ್ಳೆ ಐಟಮ್ ಕೊಡ್ತೀವಿ, ಅದೇ ಬೆಲೆ ತಗೋತೀವಿ ಅಷ್ಟೇ. ಅವರು ಆತರ ಇಲ್ಲ. ಆಯ್ತು ಇವ್ರು ಫುಟ್ಬಾತ್ ಮೇಲೆ ವ್ಯಾಪಾರ ಮಾಡೋರು ಚೆನ್ನಾಗಿ ಕೊಡ್ತಾರೆ ಬಿಡು, ಎಷ್ಟು ವರ್ಷದಿಂದ ನೋಡ್ತಾರಲ್ಲ ಅದರಿಂದ ಅವರು ಏನ್ ಬಾರ್ಗಿಂಗ್. ಲೈಫಲ್ಲಿ ಸಂತೋಷ ಅನ್ನೋದು ಎಷ್ಟು ಮುಖ್ಯ. ಅಂಡ್ ಈ ತರ ವ್ಯಾಪಾರ ಎಲ್ಲ ಮಾಡ್ತಾ ಇರ್ತೀವಿ, ಇವಾಗ ಮಳೆ ಎಲ್ಲ ಬರುತ್ತೆ, ಅವಾಗ ತುಂಬಾ ಬೇಜಾರಾಗ್ಬಿಡುತ್ತೆ, ಇಷ್ಟೊಂದು ಮಳೆ ಬರ್ತಿದೆ, ನಮ್ಗೆ ಒಂಥರ ಫೀಲ್ ಆಗ್ಬಿಡುತ್ತೆ. ಖಂಡಿತ. ಆಗ ಏನ್ ಗೊತ್ತಾ, ವ್ಯಾಪಾರ ಮಾಡಿ ಬಂಡವಾಳ ಹಾಕ್ಬಿಟ್ಟಿದ್ವಲ್ಲ, ತೆಗಿಬೇಕಂತ ಒಂದು ಇದೇನೋದು. ಮಳೆ ಬಂದ್ಬಿಟ್ರೆ ಏನ್ ಗೊತ್ತಾ, ಅಯ್ಯೋ ಏನ್ ಮಾಡೋದಂತ. ಮಳೆ ಬಂದ್ಬಿಟ್ರೆ ಏನ್ ಗೊತ್ತಾ, ಇದು ಇಟ್ಕೊಂಡು ವ್ಯಾಪಾರ ಮಾಡೋರಲ್ಲ ಮೇಡಮ್. ಅವತ್ತು ಏನೋ ವ್ಯಾಪಾರ ಇದ್ದು ಖಾಲಿ ಮಾಡ್ಬೇಕು. ಯಾಕಂದ್ರೆ ತಡೆಯಂಗಿದ್ರೆ ಮಳೆ ಎಷ್ಟು ಮಳೆ ಹೊಡಿಲಿ ಇದು ಇದಿರಲ್ಲ. ಇದು ಇಟ್ಕೊಂಡು 2 ದಿವಸ ಇಟ್ಕೊಂಡ್ರೆ ಸಾಕು, 3ನೇ ದಿವಸ ಎಲ್ಲ ಡ್ಯಾಮೇಜ್ ಆಗುತ್ತೆ. ಅದರಿಂದ ನಮ್ಗೆ ಲಾಸ್ ಆಗುತ್ತೆ.
ಬಟ್ ಆ 2-3 ದಿವಸದಲ್ಲಿ ಖಾಲಿ ಮಾಡ್ಕೊಂಡ್ರೆ ಕೊಡೋರ್ಗು ಬಂಡವಾಳ ಎತ್ತಬಹುದು, 10 ರೂಪಾಯಿನೂ ದುಡಿಬಹುದು. ಲಾಸ್ ಆದಾಗ ಎಷ್ಟು ಕಷ್ಟ ಅಂಕಲ್? ತುಂಬಾ ಕಷ್ಟ ಆಗಿದೆ ಮೇಡಮ್. ಅವ್ರ ಲಾಸ್ ಆದ್ಮೇಲೆ ಏನ್ ಗೊತ್ತಾ, ಅವ್ರು ಕೊಡ್ಬೇಕಲ್ಲ. ಇವಾಗ ನಮ್ಮನ್ನ ನಂಬ್ಕೊಂಡು ಅಂಗಡಿ ಕೊಡ್ತಾರಲ್ಲ, ಬೇರೆಯವ್ರ ಹತ್ರ ಯಾರಾದ್ರು ಸಾಲ ತಗೊಂಡು ಆ ತರ ಕೊಡ್ಲೇಬೇಕು ಅವ್ರಿಗೆ. ಆ ತರನೇ. ದಿನಕ್ಕೆ ಎಷ್ಟು ದುಡಿಬಹುದು ಈ ತರ ವ್ಯಾಪಾರದಿಂದ? ಮೇಡಮ್ ಒಂದೊಂದ್ ದಿವ್ಸಕ್ಕೆ ಒಂದೊಂದ್ ತರ ಮೇಡಮ್. ಯಾಕಂದ್ರೆ ಒಂದ್ ದಿವಸ ವ್ಯಾಪಾರ ಆಗ್ಬಿಟ್ರೆ ಒಂದು 500-1000 ದುಡಿಬಹುದು. ವ್ಯಾಪಾರ ಇಲ್ದೆ ಹೋದ್ರೆ ಏನ್ ಗೊತ್ತಾ, ಡ್ಯಾಮೇಜ್ಗಳಾಗುತ್ತೆ. ಅದರಿಂದ ಅದ್ರಲ್ಲಿ 1000 ಲಾಸ್ ಆಗೋದು ಇದೆ. ವ್ಯಾಪಾರ ಬಗ್ಗೆ ಖಂಡಿತವಾಗೂ ಲಾಭನೂ ಇದೆ, ಬಟ್ ಲಾಸನೂ ಇದೆ. ನಿಮಗೆ ಇದೆಷ್ಟು ಕಷ್ಟ ಅನ್ಸತ್ತೆ ಇಲ್ಲ ಖುಷಿ ಕೊಡತ್ತ ಅಂಕಲ್? ನಮ್ಗೆ ಕಷ್ಟಪಡಿಸೋ ಸುಖ ಇದೆ. ಹೌದು. ನಮ್ ಜನಕ್ಕೆ ಏನಾದ್ರು ಒಂದು ಮೆಸೇಜ್ ಕೊಡ್ತೀರಾ ಅಂದ್ರೆ ಏನ್ ಅಂಕಲ್? ಏನ್ ಮೆಸೇಜ್ ಕೊಡ್ಲಿ? ಏನಾದ್ರು ಲೈಕ್ ಇವಾಗ ನಾವ್ ಎಷ್ಟೊಂದ್ ಜನ ಚೌಕಾಸಿ ಮಾಡ್ತೀವಿ, ಅದೆಲ್ಲ ಮಾಡ್ತೀವಲ್ಲ, ನೀವ್ ಏನಾದ್ರು ಗುಡ್ ಮೆಸೇಜ್ ಕೊಡ್ತೀರಾ ಅಂದ್ರೆ ಏನ್ ಕೊಡ್ತೀರಾ? ಏನಾದ್ರು ಒಳ್ಳೇದ್ ಹೇಳ್ತೀರಾ ಅಂದ್ರೆ? ಏನ್ ಒಳ್ಳೇದ್ ಹೇಳಕ್ಕಾಗಲ್ಲ. ಏನು ಕೊಡಲ್ಲ, ಒಂದ್ 5 ರೂಪಾಯಿ ಕೊಡ್ನಾರಿ ಅಂತಾರ ಅಷ್ಟೇ. ಆಯ್ತು ಹೋಗಿ ಕಳಿಸ್ತೀನಿ. ಈ ತರ ಎಲ್ಲ ಕಷ್ಟ ಪಡ್ತೀರಲ್ಲ, ನಮ್ ಜನಗಳಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ? ಈ ತರ ಎಷ್ಟೊಂದ್ ಜನ ವ್ಯಾಪಾರಿಗಳು ಇರ್ತಾರೆ, ಹೌದು, ದಿನದಲ್ಲಿ ತುಂಬಾ ಕಷ್ಟ ಪಡ್ತಾರೆ. ಇವಾಗ ನೀವು 25 ಕಿಲೋಮೀಟರ್ ಅಂತ, ಒಬ್ರು 30 ಕಿಲೋಮೀಟರ್ 35 ಕಿಲೋಮೀಟರ್ ಓಡಾಡ್ತಾ ಇರ್ತಾರೆ. ಹೌದು ಮೇಡಮ್. ಸೊ ಅವ್ರಿಗೆಲ್ಲ ಜನಗಳಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ನೀವು? ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು, ಯಾಕಂದ್ರೆ ಕೆಲವೊಬ್ರು ತಗೊಂತಾರೆ, ಅಂಡ್ ಕೆಲವೊಬ್ರು ಇವಾಗ ನಮ್ಮ ಅಮ್ಮಂದಿರ ಎಕ್ಸಾಂಪಲ್ ಏನಂದ್ರೆ ಚೆನ್ನಾಗಿಲ್ಲ ಅಂತ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಏನೇನಾದ್ರು ಒಂದು ಕಮೆಂಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಹೌದು, ಆತರ ಅವಾಗ ನಿಮ್ಗೆ ಎಷ್ಟು ಕಷ್ಟ ಅನ್ಸತ್ತೆ, ಮತ್ತೆ ಅದನ್ನ ಮಾರ್ಲೇಬೇಕು. ಜನಗಳನ್ನ ಹೇಗ್ ಒಪ್ಪಿಸ್ತೀರಾ? ಜನಗಳನ್ನ ನಾವು ಅವ್ರ ಪಾಲಿಸಿಯಲ್ಲೇ ಹೋಗ್ಬೇಕಷ್ಟೇ. ಜನಗಳ ಹತ್ರ ನಾವು ನಿಷ್ಠುರ ಮಾಡ್ಕೊಳಕ್ ಆಗಲ್ಲ. ಅವ್ರ ಪಾಲಿಸಿಯಲ್ಲೇ ಹೋಗ್ಬೇಕು ನಾವು. ಯಾಕಂದ್ರೆ ನಮ್ದೇ ಅಡ್ಡ ಇರಬಾರ್ದು. ಇದು ಬಿಸ್ನೆಸ್ ಲೈನ್, ಅವ್ರಿಗೆ ಬಿಟ್ಕೊಡ್ಬೇಕು. ಅದೆಷ್ಟು ಖುಷಿ ಕೊಡತ್ತೆ ನಿಮ್ಗೆ? ಯಾಕಂದ್ರೆ ಈ ತರ ವ್ಯಾಪಾರ ಮಾಡ್ಕೊಂಡು ಕಷ್ಟಪಟ್ಟು ಸಾಕಿರೋದಲ್ವಾ. ಅವ್ರ ಮಮ್ಮಿ ಡೆತ್ ಆದ್ರು. ನೀವು ಒಬ್ಬರೇ ಸಿಂಗಲ್ ಪೇರೆಂಟ್ ಆಗಿ ಸಾಕಿದ್ದೀರಾ? ಇನ್ನೊಬ್ಬ ಫೌಂಡ್ ಮಾಡ್ತಾರೆ, ಡಾಕ್ಟರ್ಸ್ ಅಂಡ್ ಮೆಡಿಸಿನ್ ಡಿಪಾರ್ಟ್ಮೆಂಟ್. ಎಷ್ಟು ಖುಷಿ ಅನ್ಸತ್ತೆ ಅಂಕಲ್? ಏನ್ ಖುಷಿ ಅಂತಂದ್ರೆ ಇದೆ, ಏನ್ ಅವರಿಂದ ಖುಷಿನೇ. ಮಕ್ಳು ಸಾಕಿದೀವಿ, ಅವ್ರಿಗೊಂದ್ ದಾರಿ ತೋರಿಸಿದೀವಿ. ಇಷ್ಟು ವರ್ಷದಲ್ಲಿ ನಿಮ್ಗೆ ಖುಷಿ ಕೊಟ್ಟಂತ ದಿನಗಳು ಯಾವ್ದು ಅಂಕಲ್ ಈ ತರ ವ್ಯಾಪಾರ ಮಾಡ್ಬೇಕಾದ್ರೆ? ನಮ್ಗೆ ವರ್ಷ ಪೂರ್ತಿನೇ ಖುಷಿನೇ. ನಮ್ಗೆ ಏನಂದ್ರೆ ಬಿಸ್ನೆಸ್ ಇದು. ಹೌದು, ನಮ್ಗೆ ವರ್ಷ ಪೂರ್ತಿ ತುಕ್ಕ ಇರುತ್ತೆ, ಸುಖ ಇರುತ್ತೆ. ನಾವೆಲ್ಲ ಒಂದೇ ಸಮ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ನನಗೆ ದುಃಖ ಇದೆ ಅಂತ ರಜಾ ಮಾಡಲ್ಲ, ಸಂತೋಷ ಇದೆ ಅಂತ ಫ್ರೀ ಆಗಿರೋದಿಲ್ಲ. ನಮ್ಗೆ ಮಾಡೋ ಕರ್ತವ್ಯ ಮಾಡ್ಲೇಬೇಕು. ಲಾಭ ಸಿಗುತ್ತೆ ಬಿಡುತ್ತೆ, ಅದು ಆಮೇಲೆ ಸಿಗುತ್ತೆ. ಇನ್ಕಮ್ ಇದೆಯೋ ಇಲ್ವಾ ಅದು ತೊಂದರೆ ಇಲ್ಲ ನಮ್ಗೆ. ಸೊ ಏನಂದ್ರೆ ನಾವು ರಜಾ ಮಾಡ್ಬಾರ್ದು. ಡೈಲಿ ನಮ್ ಕಸ್ಟಮರ್ ಮಗ ನೋಡ್ತಾ ಇರ್ಬೇಕಷ್ಟೇ. ಬಿಸ್ನೆಸ್ ಆಗುತ್ತೋ ಬಿಡುತ್ತೋ, ಅದು ಸಿಗುತ್ತೋ ಸಿಗಲ್ವೋ ಅದು ಆಮೇಲೆ ಸೆಕೆಂಡ್. ಡೈಲಿ ಕಸ್ಟಮರ್ ಬೇಕೇ ಬೇಕು. ಕಸ್ಟಮರ್ ನಿಮ್ಗೆ ಯಾವ ತರ ಖುಷಿ ಕೊಡ್ತಾರೆ ಅಂಕಲ್? ಕಸ್ಟಮರ್ ನಮ್ಮ ಹತ್ರ ನಾವು ಹೆಂಗಿರ್ತೀವೋ ಅವ್ರು ಹಂಗೆ. ಈಗ ನಾವು ಚೆನ್ನಾಗಿ ಮಾತಾಡಿದ್ರೆ, ಚೆನ್ನಾಗಿ ಸಾರ್ ಚೆನ್ನಾಗಿದ್ದೀರಾ, ಅಕ್ಕ ಚೆನ್ನಾಗಿದ್ದೀರಾ, ಮೇಡಮ್ ಚೆನ್ನಾಗಿದ್ದೀರಾ ಅಂತ ಆದ್ರೆ ನೀವು ಚೆನ್ನಾಗಿದ್ದೀರಪ್ಪ ಅಂತೀರ. ಒಂಥರ ವರ್ಡ್ ಆಗಿ ಮಾತಾಡಿದ್ರೆ ವರ್ಡ್. ಅವ್ರು ಎಷ್ಟೇ ಪಾಪ ಮಾತಾಡಿದ್ರು ನಾವು ವರ್ಡ್ ಮಾತಾಡಕ್ ಹೋಗಲ್ಲ. ನಾವು ಪ್ರೀತಿಯಿಂದ ಸರಿ ಆಯ್ತಕ್ಕ, ಸರ್ ಆಯ್ತು ಸರ್, ಈ ಮಾವಿನ 10 ರೂಪಾಯಿ ಮಾರ್ಕೆಟ್ ಸಿಗುತ್ತೆ ಅಂತಾರೆ. ಆಯ್ತು ಓಕೆ ಸರ್. ಜಗಳ ಮಾಡೋರು ಇದಾರೆ. ಪಾರ್ಕಿಂಗ್ ಮಾಡೋ 50 ಪೈಸಾ ಪಾರ್ಕಿಂಗ್ ಮಾಡೋರು ಇದಾರೆ ನಮ್ಮ ಹತ್ರ. 1 ರೂಪಾಯಿ ಪಾರ್ಕಿಂಗ್ ಮಾಡೋರು ಇದಾರೆ. ಕೋಟಿಗಿದೆ ಆದ್ರೂ 1 ರೂಪಾಯಿ ನಮ್ಗೆ ದಾನ ಮಾಡಲ್ಲ ಅವರು. ಆ ತರ ಜನನೂ ಇದ್ದಾರೆ. ಇಲ್ಲಪ್ಪ 500 ರೂಪಾಯಿ ಕೊಟ್ಬಿಟ್ಟು 400 ರೂಪಾಯಿ ಬಿಲ್ ಆಗಿತ್ತು, 100 ರೂಪಾಯಿ ಅನ್ನ ಸಾಂಬಾರ್ ತಿನ್ಕೊಂಡು ಹೋಗೋರು ಇದ್ದಾರೆ. ಅಂತ ಅವ್ರ ಪಾಲಿಸಲೇಬೇಕು. ಅವ್ರಿಗೆ ಏನ್ ಹೆಲ್ಪ್ ಮಾಡಬೇಕು ಸೇವೆ ಮಾಡ್ಬಿಡ್ತೀವಿ. ಈಗ 100 ರೂಪಾಯಿ ಜಾಸ್ತಿ ಇವತ್ತು ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಾಳೆ ಅವ್ರ ಮುಖ ನೋಡೋಕ್ಕಿಲ್ಲ. ಅವ್ರಿಗೆ ಏನ್ ಬೇಕು ಅಂತ ಫೋನ್ ಮಾಡಿ ತಿಳ್ಕೊಂಡು ಬರ್ತೀವಿ ಅವ್ರಿಗೆ. ಯಾಕಂದ್ರೆ ಸೊ ಅದರಿಂದ ಅವ್ರಿಗೆ ಬೇಜಾರಾಗಲ್ಲ. ಹುಡುಗ ಒಳ್ಳೆ ಪದಾರ್ಥ ಕೊಡ್ತಾನೆ, ರೀಸನಬಲ್ ರೇಟ್ ಕರೆಕ್ಟ್ ಆಗಿರುತ್ತೆ, ತೂಕ ಕರೆಕ್ಟ್ ಆಗಿರುತ್ತೆ, ಪದಾರ್ಥ ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ನಮ್ಮ ಮೇಲೆ. ಅಷ್ಟೇ ವಿಶ್ವಾಸದಿಂದ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಕಸ್ಟಮರ್ ನಿಮ್ಗೆ ಎಷ್ಟು ಖುಷಿ ಕೊಡ್ತಾರೆ ಅಣ್ಣ? ಕಸ್ಟಮರ್ ಕೆಲವರು ಬೇಜಾರು ಮಾಡ್ತಾರೆ, ಕೆಲವರು ಖುಷಿ ಕೊಡ್ತಾರೆ. ಆತರ ಬೇಜಾರು ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಮಾಡಕ್ ಆಗಲ್ಲ. ಅವರು ಇದು ಆತರ ನಮ್ಮ ಮನೆ ಬರೀತಾರ, ಅವರು ಸರಿದದು, ಏನ್ ಮಾಡಕ್ ಆಗಲ್ಲ. ಅಂದ್ರೆ ವ್ಯಾಪಾರ ನಿಮ್ಗೆ ತುಂಬಾ ಖುಷಿನೇ ಕೊಡತ್ತಲ್ಲ? ಖುಷಿನೇ ಕೊಡುತ್ತೆ ನನಗೆ ಅಷ್ಟೇ. ನಾನು ಯಾವಾಗ ತೂಕ ಅನ್ನೋದು ಇಲ್ಲ ನಮ್ಗೆ. ಅದಾಗಿಲ್ಲ ಆದ್ರೂ ನಾನು ತೂಕ ಮಾಡ್ಕೊಳಲ್ಲ. ಯಾಕಂದ್ರೆ ಇದು ಬಿಸ್ನೆಸ್. ಒಂದಿನ ಚಿತ್ರಾನ್ನ, ಒಂದಿನ ಅನ್ನ ಸಾಂಬಾರು, ಒಂದಿನ ಮೊಸರನ್ನ, ಒಂದಿನ ಬಿರಿಯಾನಿ. ಡೈಲಿ ನಾವು ಬಿರಿಯಾನಿನೇ ತಿನ್ನಕ್ಕಾಗಲ್ಲ. ಒಂದಿನ ಅನ್ನನೂ ಸಿಗಲ್ಲ, ನೀರು ಕುಡಿಬೇಕು, ಅವೇ ನೀರು ಕುಡಿತೀವಿ ಅಷ್ಟೇ. ಸಾಲ ಮಾಡಿ ತುಪ್ಪ ತಿನ್ನಲ್ಲ, ಸಾಲ ಮಾಡಿ ಅನ್ನ ತಿನ್ನ. ಯಾವಾಗ ಅಂಕಲ್ ಡಿಗ್ರಿ ಕಂಪ್ಲೀಟ್ ಆಗಿದ್ದು? 94, 92, 93 ಮಾಡಿದ್ದೀವಿ. ಕರೆಸ್ಪಾಂಡೆಡ್ ಓದಿರೋದು. ಸೆಕೆಂಡ್ PUC ಕರೆಸ್ಪಾಂಡೆಡ್. SSLC ಮಾತ್ರ ಸ್ಕೂಲ್ ಓದಿರೋದು. ಬೇರೆ ಕಡೆ ಎಲ್ಲಾದ್ರೂ ವರ್ಕ್ ಮಾಡಿದ್ರಾ? ಬೇರೆ ಕಡೆ ಎಲ್ಲೂ ಕೂಡಿ ಕೆಲಸ ಮಾಡಿದ. ಅವಾಗ 87 ನಮ್ದು ಇದು SLC. 89 ಫಸ್ಟ್ PUC, ಸೆಕೆಂಡ್ PUC 89, 90, 91 ಅಲ್ಲೇ ಡಿಗ್ರಿ ಮಾಡಿದೆ. 91, 92 ಅಲ್ಲೇ ಡಿಗ್ರಿ ಮಾಡಾದ್ಮೇಲೆ ಈ ವರ್ಕ್ ಡಿಗ್ರಿ ಮಾಡಿದ್ಮೇಲೆ ಇದೇ ವರ್ಕ್ ನಮ್ಗೆ. ಡಿಗ್ರಿ ಮಾಡಾದ್ಮೇಲೆ ನಿಮ್ಗೊಂದು ಜಾಬ್ ಐ ಥಿಂಕ್ ಅವಾಗ್ಲೇನೆ ತುಂಬಾ ಗೌರ್ಮೆಂಟ್ ಜಾಬ್ ಸಿಕ್ತಿತ್ತು ಅನ್ಸತ್ತೆ. ಸೊ ಯಾಕಂದ್ರೆ ಬರೀ ಟೀಚರ್ ಟ್ರೈನಿಂಗ್ 25,000 ಅವಾಗ. ನಾವು 91 ಅಲ್ಲಿ ನಮ್ಗೆ ಹೆಲ್ಪ್ ಮಾಡೋರು ಯಾರಿಲ್ಲ. ಅವಾಗ ಸ್ವಲ್ಪ ಫುಡ್ಗೆ, ಹಣಕ್ಕೆ ತುಂಬಾ ನಮ್ಗೆ ಯಾರು ಇಲ್ಲ. ಸೊ ಡಿಗ್ರಿ ಬಂದು ಇಲ್ಲಿ ಬಂದು ಡಿಗ್ರಿ ಬಂದ್ಮೇಲೆ ಬೆಂಗಳೂರು ಬಂದು ಕೂಲಿ ಕೆಲ್ಸಕ್ಕೆ ಬಂದೆ. ತಿಂಗಳಿಗೆ 600 ರೂಪಾಯಿ ನಮ್ಗೆ ಸ್ಯಾಲ್ರಿ.
600 ರೂಪಾಯಿಗೆ 3 ಹೊತ್ತು ಊಟ ಹಾಕೋರೆ 600 ರೂಪಾಯಿ ಸಂಬಳ. ನಮ್ಮ ಅಮ್ಮ ಕರ್ಕೊಂಡ್ಬಂದು ಇಲ್ಲಿ ಅಡ ಇಟ್ಬಿಟ್ಟು ಹೋದ್ರು ಒಬ್ರ ಹತ್ರ. ನಮ್ಮ ಮಗನ್ ನೋಡ್ಕೊಳ್ಳಿ, ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ, ಮಳೆ ಇಲ್ಲ, ನೀರಿಲ್ಲ, ಊಟ ಇಲ್ಲ, ನಮ್ಮ ಮಕ್ಳು ಸಾಕೊಡಿ ಅಂತ ಇಲ್ಲಿ ಬಿಟ್ಟು ಹೋದ್ರು. 11 ವರ್ಷ 11 ಇಯರ್ಸ್ ಅವ್ರ ಹತ್ರ ಮಾಡ್ತಾ ಇದ್ದೆ. 11 ಇಯರ್ಸ್ ಅವ್ರ ಹತ್ರ ಆದ್ಮೇಲೆ ಡ್ರೈವಿಂಗ್ ಮಾಡಿದೆ. ಡ್ರೈವಿಂಗ್ ಸೆಟ್ ಆಗಲ್ಲ, ನಮ್ಗೆ ಬಿಸ್ನೆಸ್ ಸಾಕು, ನಾವು ಇನ್ನೊಬ್ರಿಗೆ ಕೈ ಚಚ್ಚಿ ಏನಕ್ಕೆ ಇರ್ಬೇಕಂತ ಈ ಫೀಲ್ಡ್ ಬಂದಿದ್ದೀವಿ. ಸೊ ಅದರಿಂದ ನಾವು ಕಂಟಿನ್ಯೂ ಇದನ್ನೇ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಿಮ್ ಲೈಫ್ ಇರೋರ್ಗೆ ಇದೆ ಬಿಸ್ನೆಸ್ ಅಷ್ಟೇ ಮೇಡಮ್. ಓಕೆ. ಈಗ ಮಕ್ಕಳು ಸೆಟ್ಲ್ಮೆಂಟ್ ಆದ್ಮೇಲೆ ನಮಗೆ ಏನ್ ಕೆಲಸ, ನಮಗೆ ಭಗವಂತ ಎಲ್ಲೋ ಒಂದ್ ಕಡೆ ಹೋಗಿ ಸೇವೆ, ಆಶ್ರಮ ಸೇವೆನೋ ಯಾವುದೋ ಒಂದು ಸೇವೆ ಮಾಡ್ಕೊಂತೀನಿ. ಈಗ ಶಿವಕುಮಾರ್ ಸ್ವಾಮಿ ಮಠ ಇದೆ, ಹೋಗಿ ಸರ್ಕೊಬರೋಣ, ಸೇವೆ ಮಾಡೋಣ ಬಿಡಿ. ಏನು ಇದೇ ಮಾಡಿ ತಿನ್ಬೇಕು ಅಂತ ಏನಿಲ್ವಲ್ಲ, ನಮಗೆ ಹೊಟ್ಟೆಗೆ ಅನ್ನ ಬೇಕು, ಹಾಕೊಳ್ಳೋ ಬಟ್ಟೆ ಬೇಕು, ಮಲಗಕ್ಕೆ ಜಾಗ ಬೇಕು, ಅಷ್ಟೇ ಮೂರೇ ನಮಗೆ ಬೇಕಾಗಿರೋದು. ಬೇರೆ ಸೈಟ್ ಬೇಡ, ಆಸ್ತಿ ಬೇಡ, ಏನು ಬೇಡ, ಹೊಟ್ಟೆಗೆ ಅನ್ನ, ಹಾಕಕ್ ಬಟ್ಟೆ, ಮಲಗಕ್ಕೆ ಜಾಗ, ಮೂರೇ ಬೇಕು. ಅದು ಬಿಟ್ಟು ನಾನು ಬೇರೆ ಆಸೆ ಪಡಲ್ಲ, ಆಸೆ ಪಡೋದು ಇಲ್ಲ. ಅದು ಆಸೆ ಪಡೋದು ನಮ್ಗೆ ಬರೋದು ಇಲ್ಲ ಬಿಡಿ. ಅದು ಯಾಕಂದ್ರೆ ನಮ್ಮ ಭಗವಂತ ಬರ್ದಿರೋದು ಅಷ್ಟೇ, ನಮ್ದು ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ವೆಲ್ಕಮ್ ಮೇಡಮ್. ಸೊ ನೋಡಿ, ಡಿಗ್ರಿ ಮಾಡಿದ್ರು ಕೂಡ ಅವ್ರು ಈ ತರ ವ್ಯಾಪಾರ ಮಾಡ್ತಿದ್ದಾರೆ. ಸೊ ಈಗಿನ ಕಾಲದಲ್ಲಿ ನಾವು ಡಿಗ್ರಿ ಮಾಡಿ ಆ ತರ ಜಾಬ್ ಇಲ್ಲ, ಈ ತರ ಜಾಬ್ ಇಲ್ಲ ಅಂತ ನಾವು ಮನೇಲೇ ಇರ್ತೀವಿ. ಬಟ್ ಇವ್ರಂತೂ ನಿಜವಾಗ್ಲೂ ನಮ್ಗೆ ಸ್ಫೂರ್ತಿ ಅನ್ಸುತ್ತೆ. ಯಾಕಂದ್ರೆ ಡಿಗ್ರಿ ಮಾಡಿ ಒಂಚೂರು ಈಗೋ ಇಲ್ಲ, ಏನೂ ಇಲ್ಲ, ಅವ್ರ ಪಾಡಿಗೆ ಅವ್ರು ಜೀವನ ಮಾಡಿ ಅಷ್ಟು ಖುಷಿಯಿಂದ ಇದ್ದಾರೆ. ನಾವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ರು ತುಂಬಾ ಬೇಜಾರಾಗಿ ಇದ್ ಮಾಡ್ತಾ ಇರ್ತೀವಿ. ಸೊ ನಾವಿಲ್ಲಿ ಒಂದೇ ಒಂದು ತಿಳ್ಕೊಬೇಕಂದ್ರೆ ನಾವು ಯಾವುದೇ ಕೆಲಸ ಆಗ್ಲಿ ಖುಷಿಯಿಂದ ಮಾಡ್ಬೇಕು. ಯಾವತ್ತಾಗ್ಲಿ ಇನ್ನೊಂದು ಕಂಪಾರಿಸನ್ ಮಾಡಕ್ ಹೋಗ್ಬಾರ್ದು. ಇವಾಗ ಒಂದ್ ರೋಡಲ್ಲಿ ಹೋಗ್ತಾ ಇರ್ತಾರೆ, ಎಷ್ಟು ಜನ ತಗೋಬಹುದು? ಮಿನಿಮಮ್ ಫ್ಯಾಮಿಲಿ ಅದು ಪರ್ಚೇರ್ ಸುಮಾರು ಜನ ಇದ್ದಾರೆ. ನನ್ನ ಜೊತೆ ಇನ್ನೊಬ್ರು ಇದ್ದಾರೆ, ಅವರು ತಗೊಳ್ತಾರೆ. ಅವ್ರ ಜೊತೆಗೆ ನಮ್ಗೆ ಹಾಕೊಂಡು ಹೋಗ್ತೀವಿ, ನಮ್ಗೆ ಏನ್ ತೊಂದರೆ ಇಲ್ಲ. ಓಕೆ. ಇವಾಗ ಸಪೋಸ್ ಇವಾಗ ಎಲ್ಲಾನು ಖಾಲಿ ಆಗತ್ತೆ, ಇಲ್ಲ ಹಾಫ್ ಆದ್ರೂ ಉಳ್ಕೊಳತ್ತಲ್ವಾ? ಹೌದು. ಅವಾಗ ಕೆಲವೊಂದೆಲ್ಲ ವೇಸ್ಟ್ ಆಗ್ಬಿಡತ್ತೆ, ಅವಾಗ ನಿಮ್ಗೆ ಲಾಸ್ ಆಗತ್ತೆ. ಅದನ್ನ ಹೆಂಗೆ ನೀವು ಮ್ಯಾನೇಜ್ ಇಲ್ಲ, ಮಾಡ್ತೀರಾ? ಲಾಸ್ ಏನ್ ಆಗಲ್ಲ. ಲಾಸ್ ಆಗೋ ತರ ಇದ್ರೆ ಬಡವ್ರ ಮಕ್ಳು ಎಷ್ಟೇ ಜನ ಇದಾರೆ ಅವ್ರು ಕೊಟ್ಬಿಡ್ತೀವಿ. ಅವ್ರಿಗೆ ಕೊಟ್ಬಿಡ್ತೀರಾ? ಕೊಟ್ಬಿಡ್ತೀವಿ. ಏನಾದ್ರು ನೀವು ಅಂತ ಇದ್ರೆ ಬಡವ್ರ ಮಕ್ಳಿಗೆ ಆಶ್ರಮಕ್ಕೆ ಆತರ ಕೊಟ್ಬಿಡ್ತೀವಿ, ಎಲ್ಲರೂ ಯೂಸ್ ಮಾಡುತ್ತೀವಿ. ಒಟ್ಟು ವೇಸ್ಟೇಜ್ ಅಂತೂ ಮಾಡಲ್ಲ. ಖಾಲಿ ಆಗಿಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡತ್ತೆ. ವೇಸ್ಟ್ ಆಗಲ್ಲ, ವೇಸ್ಟ್ ಆಗಲ್ಲ, ವೇಸ್ಟ್ ಆಗಲ್ಲ. ವೇಸ್ಟ್ ಆಗೋದು ಮೂಮೆಂಟ್ಸ್ ಇದ್ರೆ ಆಶ್ರಮ ಮಕ್ಳು ಕೊಟ್ಬಿಡ್ತೀವಿ, ಅದು ಬೆಸ್ಟ್ ಅಂಕಲ್. ಅಷ್ಟು. ಯಾಕಂದ್ರೆ ಕೈ ಕಾಲಿದ್ರೆ ಮಕ್ಕಳು ಬೇಜಾನ್ ಜನ ಅವ್ರ ವೇಸ್ಟ್ ಆದ್ರೆ ಹಸು ಕೊಟ್ಬಿಡ್ತೀನಿ. ಮನುಷ್ಯನಿಗೆ ದಾನ ಮಾಡಲ್ಲ ನಾನು. ಹೌದು, ಅದು ಒಂದಿನಕ್ಕೆ ಎಷ್ಟು ವ್ಯಾಪಾರ ಆಗತ್ತೆ ಅಂಕಲ್? ಮಿನಿಮಮ್ ನಾವು ಮಾವಿನ ಹಣ್ಣು ಹಾಕಿರೋ ಒಂದ್ 15-20 ಸಾವಿರ ಮಾಡ್ತೀವಿ. ಮಿನಿಮಮ್ ತರಕಾರಿ ಹಾಕಿರೋ ಒಂದ್ 8,000 10,000 ಒಳಗೆ. ಇವಾಗ ಮುಂಚೆಲ್ಲ ಜಾಸ್ತಿ ಮಾಡ್ತಾ ಇದ್ವಿ. ಮುಂಚೆಲ್ಲ ಜಾಸ್ತಿ ಇರ್ತಿತ್ತು. ದಿನದಲ್ಲಿ ಎಷ್ಟು ವ್ಯಾಪಾರ ಆಗ್ಬೋದಣ್ಣ ನಿಮ್? ನಾವು ಬಂಡವಾಳ ಹಾಕ್ದಂಗೆ ಒಂದಿನಕ್ಕೆ 5,000 ಹಾಕ್ತಿವಿ, 6,000 ಹಾಕ್ತಿವಿ, 10,000 ವರ್ಗು ಹಾಕ್ತಿವಿ. ಸೊ ಇದನ್ನೆಲ್ಲ ಮಾರ್ಕೆಟ್ ಇಂದ ಫ್ರೆಶ್ ಆಗೈತೆ ಅಂತ ಡೈಲಿ ತಗೊಬರ್ತೀವಿ, ಡೈಲಿ ಖಾಲಿ ಮಾಡ್ತೀವಿ. ಡೈಲಿ ಒಂದಿನ ಜೀವನ ಹೆಂಗಿರತ್ತಣ್ಣ ನಿಮ್ದು? ಒಂದಿನ ಇದ್ದೇ ಇರುತ್ತೆ, ಕಷ್ಟ ಸುಖ ಅಂದ್ಮೇಲೆ ಎಲ್ಲ ಇದ್ದೇ. ಬೆಳಿಗ್ಗೆ 4:15 5 ಗಂಟೆ ಎದ್ದೇಳಬೇಕು, 4 ಗಂಟೆ 4:15 ಅಂತ ಎದ್ದೇಳಬೇಕು. ಮಿನಿಮಮ್ ನೈಟ್ 9 ಗಂಟೆ 9:30 ಆಗುತ್ತೆ. 10 ಗಂಟೆವರೆಗೂ ಮ್ಯಾಕ್ಸಿಮಮ್ ರೋಡಲ್ಲಿ 10 ಗಂಟೆವರೆಗೂ ಇಲ್ಲೇ ಇರ್ತೀರ ರೋಡಲ್ಲಿ ಇರ್ತೀವಿ. ಈ ತರ ಮಳೆ ಬಿಸಿಲು ಏನೇ ಆದ್ರೆ ಬಂದು ನೋಡ್ತೀವಿ. ಆತರ ಎಲ್ಲರೂ ಇಲ್ಲೇ ಇರ್ತೀರಾ? ಬರ್ತೀವಿ. ಫ್ಯಾಮಿಲಿ ಅಣ್ಣ? ಫ್ಯಾಮಿಲಿ 2 ಮಕ್ಳು ಇದಾರೆ, ಇನ್ನೂ ಸಣ್ಣ ಮಕ್ಳು. ಒಬ್ಬ SLC ಓದ್ತಾನೆ, ಈಗ ಮಕ್ಳು 6ನೇ ಕ್ಲಾಸು, ಈಗ ಸ್ಟಾರ್ಟಿಂಗ್. ಇವಾಗ ಅವ್ರ ಲೈಫ್ ಎಲ್ಲ ಲೀಡ್ ಇವಾಗ ನೋಡ್ಬೇಕಂದ್ರೆ ತುಂಬಾ ಖರ್ಚು ಜಾಸ್ತಿ ಇದೆ, ಮತ್ತೆ ಲೈಫ್ ಲೀಡ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಸೊ ಈ ವ್ಯಾಪಾರದಿಂದ ಅದೆಲ್ಲ ಮಾಡೋದಕ್ಕಾಗಲ್ಲ? ಸ್ವಲ್ಪ ಆಗುತ್ತೆ, ಟ್ರೈ ಮಾಡ್ತೀವಿ, ಆದಷ್ಟು ಮಾಡೋಣ. ಬೇರೆ ಜಾಬ್ ಏನು ಇಲ್ಲ, ಫ್ಯಾಕ್ಟ್ರಿ ಬಿಟ್ಟಿದ ತಕ್ಷಣ ಈ ಜಾಬಿಗೆ ಇದಕ್ಕೆ ಬಂದಿದೀವಿ. ಅದೇ ಸ್ವಲ್ಪ ಓಪನ್ ಆದ್ರೆ ರಿಟರ್ನ್ ಅದಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ ಕಂಟಿನ್ಯೂ ಇದೇ ಮಾಡ್ತೀನಿ. ಈ ವ್ಯಾಪಾರ ಮಾಡೋದು ಎಷ್ಟು ಕಷ್ಟ ಮತ್ತೆ ಎಷ್ಟು ಖುಷಿ ಅಣ್ಣ? ಕಷ್ಟ ಅನ್ಕೊಂಡ್ರೆ ಎಲ್ಲಾ ಕೆಲಸನ ಕಷ್ಟನೇ, ಈಜಿ ಅಂದ್ರೆ ಎಲ್ಲಾನು ಈಜಿನೇ ನನ್ನ ಪ್ರಕಾರ. ಕೆಲವ್ರು ಕಷ್ಟ ಅನ್ಬೋದು, ಗಾಡಿ ತಳ್ಳೋದು ಕಷ್ಟ ಆಗಿರ್ಬೋದು, ಅದು ದುಡ್ಡು ಬರ್ತಾ ಕೆಲವ್ರು ಈಸಿ ಆಗುತ್ತೆ, ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ಈ ತರ ಹಬ್ಬ ದಿನಗಳೆಲ್ಲ ಇವಾಗ ನೀವೆಲ್ಲ ಆಚರಣೆ ಇರ್ಬೇಕು, ಯಾಕಂದ್ರೆ ಗ್ರಾಹಕರು ಬಂದು ತಗೊಂಡ್ ಹೋಗ್ತಾರೆ ಎಲ್ಲ. ಸೊ ನಿಮ್ ಮನೆಗಳಲ್ಲಿ ನೀವು ಆ ಪ್ರೆಸೆನ್ಸ್ ನ ಕೊಡೋದಕ್ಕಾಗಲ್ಲ, ಆಗೋದಿಲ್ಲ. ಅವಾಗ ಎಷ್ಟು ಫೀಲ್ ಆಗುತ್ತೆ ನಿಮ್ ಮನೆಯವ್ರು? ಫ್ಯಾಮಿಲಿ ಮೇಲೆ ನೋಡ್ಲೇಬೇಕಲ್ವಾ. ಅದು ಜನ ಸುಖ ಆಗಿದ್ರೆ ಒಬ್ರು ಕಷ್ಟ ಪಡ್ಲೇಬೇಕಂದ್ರೆ ಆ ತರ ಇರ್ಲೇಬೇಕು. ಜೀವನ ಅನ್ನೋದು ಎಷ್ಟು ಕಷ್ಟ ಅಣ್ಣ? ನಿಮ್ಗೆ ತುಂಬಾ ಕಷ್ಟ ಅಂತ ಅನ್ಸೋದು ತುಂಬಾ ಈಸಿ ಅನ್ಸುತ್ತೆ ಜೀವನ? ನಮ್ಗೆ ಅಷ್ಟೇನು ಕಷ್ಟನೇ ಇದೆ, ಈಜಿನೇ, ಎರಡು ಇದೆ ಸಮಾನ. ಅಷ್ಟೇನು ಖುಷಿನೂ ಇಲ್ಲ, ಬೇಜಾರು ಇಲ್ಲ, ಈಜಿನೇ. ನಿಮ್ ಲೈಫ್ ಅಲ್ಲಿ ತುಂಬಾ ಬೇಜಾರಾಗಿರೋ ಕ್ಷಣ ಅಂದ್ರೆ ಯಾವ್ದು ಈ ವ್ಯಾಪಾರದಲ್ಲಿ? ಆ ತರ ಯಾವ್ದು ಆಗಿಲ್ಲ ಇನ್ನೂವರೆಗೂ. ತುಂಬಾ ಖುಷಿಯಾಗಿರೋದಂದ್ರೆ ಮಾಮೂಲಿ ಮೀಡಿಯಂ. ಜಾಸ್ತಿನ ಆಗಿಲ್ಲ, ಕಡಿಮೆನ ಆಗಿಲ್ಲ ಇಲ್ಲಿವರೆಗೂ. ಎಲ್ರು ವಿಡಿಯೋಸ್ ನೋಡಿದಿನ ಅಂತ ತಿಳ್ಕೊಂತೀನಿ, ನಂದು ಎಲ್ರು ಮಾತಾಡಿರೋದು ನಿಮಗೆ ಅರ್ಥ ಆಗಿರುತ್ತೆ ಅಂತಾನು ತಿಳ್ಕೊಂತೀನಿ. ಸೊ ಇವತ್ ನಾವ್ ಎಲ್ರ ಬಗ್ಗೆ ಎಲ್ರ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿದಾಗ ಒಂದ್ ಅನ್ಸಿದ್ದೇನಂದ್ರೆ, ಅವ್ರ ಲೈಫಲ್ಲಿ ಅವ್ರಿಗೆ ಯಾವ್ದೇ ರೀತಿ ಬೇಜಾರಿಲ್ಲ, ಅಂಡ್ ಅವ್ರ ಹತ್ರ ಕಷ್ಟಪಟ್ಟಿದ್ರೂ ಯಾವ್ದೇ ರೀತಿ ಕಷ್ಟಪಟ್ಟಿದ್ದೀನಿ ಅಂತ ಫೀಲ್ ಇಲ್ಲ. ತುಂಬಾ ಖುಷಿಯಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ. ಆ ದಿನದ 12-13 ಗಂಟೆ ಅವ್ರು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಯಾವ್ದೇ ರೀತಿ ಸ್ಟ್ರೆಸ್ ಅಂತ ಅನ್ಸ್ತಿಲ್ಲ. ನಾವು ಕೆಲವೊಂದು 9 ಗಂಟೆ ಕೆಲಸ ಮಾಡಿದ್ರೆ ತುಂಬಾ ಸ್ಟ್ರೆಸ್ ಅನ್ನೋ ಲೈಫ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಖುಷಿಯಿಂದ ಇದ್ದಾರೆ. ಅಂಡ್ ಕಸ್ಟಮರ್ಸ್ ಬಗ್ಗೆ ಅವ್ರು ಯಾವ್ದೇ ರೀತಿ ನೆಗೆಟಿವಿಟಿ ಕೂಡ ಹೇಳಿಲ್ಲ. ನಾವು ಕೆಲವೊಂದ್ ಕಡೆ ಏನೋ ₹1 ₹2 ಅವ್ರಿಗೆ ತುಂಬಾ ಬಾರ್ಗೇನಿಂಗ್ ಮಾಡ್ತೀವಿ, ಅಂಡ್ ಆ ₹2 ಕೂಡ ಅವ್ರಿಗೆ ತುಂಬಾ ಲಾಭ ಅಂತಾನೆ ಇರುತ್ತೆ. ಬಟ್ ಅದ್ರಲ್ಲೂ ಕೂಡ ನಾವು ಬಾರ್ಗೇನಿಂಗ್ ಮಾಡ್ತೀವಿ, ಬಟ್ ಅದನ್ನು ಅವ್ರು ಅಷ್ಟು ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ. ಅಂಡ್ ಯಾವುದೇ ರೀತಿ ಕಸ್ಟಮರ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿಲ್ಲ. ಅವ್ರ ಫ್ಯಾಮಿಲಿನ ಕೂಡ ಅವ್ರು ಚೆನ್ನಾಗಿ ರನ್ ಮಾಡ್ತಿದ್ದಾರೆ.
ಸೊ ನಾನು ಕೊನೆಯದಾಗಿ ಏನ್ ಹೇಳ್ತೀನಿ ಅಂತ ಅಂದ್ರೆ ಆನ್ಲೈನ್ ಇಸ್ ಇಂಪಾರ್ಟೆಂಟ್ ಹೌದು, ಬಟ್ ನಿಮ್ ಮನೆ ಹತ್ರನೇ ಬಂದು ಫ್ರೀ ಸರ್ವಿಸ್ ಕೊಡ್ತಿದಾರೆ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅಂಡ್ ಬಾರ್ಗೇನಿಂಗ್ ಸ್ವಲ್ಪ ಕಡಿಮೆ ಮಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಮಾರ್ಕೆಟ್ ಅಲ್ಲಿ ಹೋರಾಟ ಮಾಡಿ ಮತ್ತೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೋರಾಟ ಮಾಡಿ ತುಂಬಾ ಕಷ್ಟಪಟ್ಟು ಅವರು ಒಂದು 10 kg ಆಗಿದ್ರು ಅಷ್ಟು ಕಷ್ಟಪಟ್ಟೆ ಮಾರ್ಕೆಟ್ ಇಂದ ಅಲ್ಲಿವರೆಗೂ ತಂದಿರ್ತಾರೆ. ಸೊ ನಮ್ಮ ಮನೆ ಹತ್ರನೇ ಬಂದು ನಮ್ಗೆ ಫ್ರೀ ಸರ್ವಿಸ್ ಅಂತ ಕೊಟ್ಟಾಗ ಅವ್ರು ಪಟ್ಟಿರೋ ಎಫರ್ಟ್ಸ್ಗಾದ್ರೂ ನಾವು ಸ್ವಲ್ಪ ರೆಸ್ಪೆಕ್ಟ್ ಅಂತ ಕೊಡ್ಬೇಕಾಗತ್ತೆ. ಅಂಡ್ ಬಾರ್ಗೇನಿಂಗ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಮಾಡಿ, ಬಟ್ ಮಾಡೋದ್ರಲ್ಲಿ ಸ್ವಲ್ಪ ನಿಮ್ಗೂ ಗೊತ್ತಿರೋ ತರನೇ ಮಾಡಿ, ಸ್ವಲ್ಪ ಮಾತ್ರ ಮಾಡಿ, ಅವಾಗ ಅವ್ರಿಗೂ ಸ್ವಲ್ಪ ಪ್ರಾಫಿಟ್ ಆಗುತ್ತೆ ಅಂಡ್ ಅವರು ಸ್ವಲ್ಪ ಖುಷಿಯಿಂದ ಇರ್ತಾರೆ ಅಂಡ್ ಅವ್ರು ನೆಕ್ಸ್ಟ್ ಮಾರೋದಕ್ಕೂ ಕೂಡ ತುಂಬಾ ಮೋಟಿವೇಟ್ ಅಂತ ಸಿಗುತ್ತೆ. ಫಿನಾನ್ಷಿಯಲಿನೇ ಹೆಲ್ಪ್ ಮಾಡ್ಬೇಕು ಅಂತ ಇಲ್ಲ, ಈ ತರ ನೀವು ಮಾಡೋದ್ರಿಂದ ಅವ್ರಿಗೂ ಕೂಡ ಮೋಟಿವೇಟ್ ಆಗುತ್ತೆ ಅಂಡ್ ಕಸ್ಟಮರ್ಸ್ ತಗೊಂತಾರೆ ಅಂತ ಖುಷಿಯಿಂದಾನೇ ಅವರು ದಿನ ಎಲ್ಲಾನು ಸೇಲ್ ಮಾಡ್ತಾ ಇರ್ತಾರೆ. ಅಂಡ್ ಇಷ್ಟು ಜನ ಮಾತಾಡಿದ್ರು ಯಾರು ಕೂಡ ಕಸ್ಟಮರ್ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇಲ್ಲ. ಅವರು ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೋ ಅದೇ ತರ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ನಿಮ್ಗೂ ಏನಾದ್ರು ಐಡಿಯಾಸ್ ಇದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ಅದೇ ತರ ವಿಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು, ಬಾಯ್.